ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವಾಗ ಇಲ್ಲೊಂದು ಬೌಲನ್ನು ತಗೊಂಡು ಇದರೊಳಗಡೆ ನಮಗೆ ಪುದೀನಾನ ಹಾಕೋಬೇಕಾಗಿದೆ. ಸೊ ಪುದೀನಾನ ಫ್ರೆಶ್ ಆಗಿ ತಗೋಬೇಕು. ನಿಮ್ಮ ಮನೆ ಪಾಟಲ್ಲಿ ಇದ್ದರೆ ಇಮಿಡಿಯೇಟಾಗಿ ಕಡಿದ್ಬಿಟ್ಟು ಹಾಗೇನೆ ಯೂಸ್ ಮಾಡಿ, ಸಖತ್ತಾಗಿ ಫ್ಲೇವರ್ ಬರುತ್ತೆ. ಇವಾಗ ಇದರೊಳಗಡೆ ನೀರನ್ನು ಹಾಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ತೊಳ್ಕೊಬೇಕು. ಯಾಕಂದರೆ ಇದ್ರೊಳಗಡೆ ಪಾಟಿಂದ ಮಣ್ಣಾಗಿರ್ಬೋದು ಅಥವಾ ನೀವು ಆಚೆಯಿಂದ ತರಬೇಕು ಅಂದರೆ ಅದ್ರೊಳಗಡೆ ಮಣ್ಣೆಲ್ಲ ಸಿಕ್ಕಾಕೊಂಡಿರುತ್ತೆ, ಬೇಗ ಕ್ಲೀನ್ ಆಗೋದಿಲ್ಲ. ಹಂಗಾಗಿಬಿಟ್ಟು ಈ ಪುದೀನ ಒಳಗಡೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ನೆನೆಸಿಟ್ರೆ ತುಂಬ ಬೇಗ ಕ್ಲೀನ್ ಆಗುತ್ತೆ, ಮಣ್ಣೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡಿ, ಇವಾಗ ಇದನ್ನು ಪಕ್ಕಕ್ಕಿಡೋಣ. ಇವಾಗ ಇಲ್ಲಿ ಇನ್ನೊಂದು ಬೌಲನ್ನು ತೊಗೊಳ್ಳೋಣ. ಇದ್ರ ಒಳಗಡೆ ನಾನು ಬೆಲ್ಲದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ನಾರ್ಮಲ್ ಬೆಲ್ಲ ಇದೆ ಅಂದರೆ ಅದು ಸಣ್ಣದಾಗಿ ಜಜ್ಕೋಬೋದು, ಅಥವಾ ನೀವು ಗ್ರೇಟ್ ಕೂಡ ಮಾಡ್ಕೋಬೋದು. ಇವಾಗ ಬೆಲ್ಲ ಎಷ್ಟು ತೊಗೋಬೇಕು ಅಂದರೆ ಇಲ್ಲಿ ನಾನು 1 ಗ್ಲಾಸಕ್ಕೆ 3 ಸ್ಪೂನ್ ಹಾಗೆ ಬೆಲ್ಲನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು 4ರಿಂದ 5 ಗ್ಲಾಸಷ್ಟು ಇವತ್ತಿಂದು ಈ ಸಮ್ಮರ್ ಸ್ಪೆಷಲ್ ಡ್ರಿಂಕು, ಎಲ್ಲರದನ್ನು ಫೇವ್ರೇಟು, ಸಖತ್ತಾಗಿರುವಂಥ ಟೇಸ್ಟು, ಆಮೇಲೆ ಇಮ್ಯುನಿಟಿ ಬೂಸ್ಟರ್ನು ಕೂಡ ಅನ್ಬೋದು. ಸೊ ಆ ಥರ ಒಂದು ನಾವಿಲ್ಲಿ ಎನರ್ಜಿ ಡ್ರಿಂಕನ್ನು ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ಏನಪ್ಪ ಅಂತಾರೆ ಅಂತಲೂ ಕೂಡ ನಾನು ನಿಮಗೆ ಮುಂದೆ ಕೂಡ ಹೇಳ್ತೀನಿ. ಸೊ ಇದು ಒಂದು ತುಂಬ ಡಿಫ್ರೆಂಟಾಗಿರುವಂಥ ಒಂದು ಉತ್ತರ ಕರ್ನಾಟಕ ಸೈಡಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಡ್ರಿಂಕ್ ಅಂತಲೂ ಕೂಡ ಅನ್ಬೋದು. ಸೊ ಇಲ್ಲಿ ನೋಡಿ, ಬೆಲ್ಲನ ತೊಗೊಂಡಿದ್ದೀನಿ ಅಲ್ಲ. ಸೊ 5 ಗ್ಲಾಸಕ್ಕೆ ಅಂದರೆ ಒಬ್ಬರಿಗೆ 1 ಗ್ಲಾಸಕ್ಕೆ 2ರಿಂದ 3 ಸ್ಪೂನು ನೀವು ಇಲ್ಲಿ ಬೆಲ್ಲನ ತೊಗೋಬೋದು. ಯಾಕಂದರೆ ಸ್ವೀಟನ್ನು ನಿಮಗೆ ಹೆಂಗೆ ಬೇಕು ಆ ಥರ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಇದ್ರ ಒಳಗಡೆ ನೀರನ್ನು ಹಾಕೊಳ್ಳೋಣ. ನೀರನ್ನು ಹಾಕ್ಕೊಂಡು ಇಲ್ಲಿ ನಮಗೆ ಬೆಲ್ಲನ ಕರಗಿಸ್ಕೋಬೇಕಾಗಿದೆ. ಬೆಲ್ಲ ಕರಗಿಸ್ಕೋಬೇಕಂತಾನೆ ಇಲ್ಲಿ ನಾನು ಬೆಲ್ಲದ ಪುಡಿನ ಯೂಸ್ ಮಾಡಿದ್ದೀನಿ. ಇದು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದೆ. ನೀವು ಆದಷ್ಟು ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡಿ, ಅದರಿಂದ ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಐರನ್ ಡೆಫಿಷಿಯನ್ಸಿ ಇದ್ದವ್ರಿಗೂ ಈ ಬೆಲ್ಲ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಮಗೆ ಈ ಸಮರ್ ಡ್ರಿಂಕು, ಹಿಂದಿನವರು ತುಂಬಾ ಸಮರ್ ಬಂತಂದರೆ ಸಾಕು, ಮನೇಲಿ ಯಾರಾದರೆ ಬೀಗರು ಅಂತೀವಿ ನಾವು, ಯಾರಾದರೆ ಗೆಸ್ಟ್ ಬಂದಾಗ ಮನೆಗೆ ಬಂದು ಕೂತಾಗ ನಮ್ಮ ಸೈಡು ಈ ಥರ ಒಂದು ಡ್ರಿಂಕನ್ನು ಮಾಡಿ ಅವ್ರಿಗೆ ಫಸ್ಟ್ ಕೊಡ್ತಿದ್ರು. ಆಮೇಲೆ ಊಟಕ್ಕೆಲ್ಲ ಬಳಸ್ತಾ ಇದ್ವಿ. ಯಾಕಂದರೆ ದೇಹಕ್ಕೆ ಬಿಸಿಲೆಲ್ಲ ಬಡಿದಾಗ ನಮಗೆ ಸುಸ್ತಾಗಿರುತ್ತೆ. ಹಾಗಾಗಿಬಿಟ್ಟು ಇದು ಒಂದು ಶಕ್ತಿವರ್ಧಕ ಡ್ರಿಂಕ್ ಅಂತಲೂ ಕೂಡ ಅನ್ಬೋದು. ಚಿಕ್ಕವರಿಂದ ದೊಡ್ಡವರಿಗೆ ಎಲ್ಲರಿಗೂ ಸೂಪರ್ ಹೆಲ್ದಿ ಅಂತಲೂ ಕೂಡ ಅನ್ಬೋದು. ಸೊ ಇಲ್ಲಿ ನಮಗೆ ಈ ಬೆಲ್ಲನ ನೀಟಾಗಿ ಕರಗಿಸ್ಕೋಬೇಕು. ನೋಡಿ, ಇದು ಬೆಲ್ಲ ಇವಾಗ ಕರಗಿದೆ. ಈ ಬೆಲ್ಲನ ನಾವು ಪಕ್ಕಕ್ಕಿಡೋಣ. ಈ ಪುದೀನ ನಾವೇನು ನೆನೆಸಿಟ್ಟಿದ್ವಲ್ಲ, ಇದನ್ನು ನಾನು ಒಂದು ಅರ್ಧ ಹಿಡಿಯಷ್ಟೇ ತೊಗೊಂಡಿದ್ದೀನಿ. ಪುದೀನ ಜಾಸ್ತಿ ತೊಗೋಬಾರ್ದು, ಪುದೀನ ಒಂದು ಸ್ವಲ್ಪ ಕಡಿಮೆನೇ ತೊಗೊಳ್ಳೋಣ. ನೋಡಿ, ಈ ಥರ ನೀಟಾಗಿ ನೀರನ್ನು ಜಾನಿಸ್ಬಿಟ್ಟು ಇನ್ನೊಂದು ಸರ್ತಿ ಇದನ್ನು ತೊಳ್ಕೊಂಡು ಬರೋಣ. ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಳ್ಳೋಣ. ಇದ್ರ ಒಳಗಡೆ ನಾವು ತೊಳೆದಿಟ್ಟಿರುವಂಥ ಪುದೀನನ ಹಾಕ್ಕೊಳ್ಳೋಣ. ಈ ಪುದೀನದ ಒಳಗಡೆನೆ ಇಲ್ಲಿ ನಾವು ಏನು ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಜರಡಿ ಮಾಡಿ ಹಾಕ್ಕೋಬೇಕು. ಯಾಕಂದರೆ ಬೆಲ್ಲದ ಒಳಗಡೆ ಏನಾದರೆ ಕಸ ಕಡ್ಡಿ ಆ ಥರ ಇರುತ್ತಲ್ಲ, ಹಂಗಾಗ್ಬಿಟ್ಟು ಹಳ್ಳಿರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಬೆಲ್ಲನ ಈ ಥರ ಜರಡಿ ಮಾಡಿ ಹಾಕ್ಕೋಬೇಕು. ಅಕಸ್ಮಾತ್ ಈ ಥರ ಬೆಲ್ಲದಾಗಳು ಏನಾದರೂ ಉಳಿದಿದೆ ಅಂದರೆ ಈ ಥರ ನೀವು ಸ್ಪೂನಿಂದ ಈ ಥರ ಒಂದು ಸರ್ತಿ ಮ್ಯಾಶ್ ಮಾಡ್ತಾ ಇಲ್ಲಿ ಕರಗಿಸ್ಕೋಬೋದು. ಇಲ್ಲಿ ನಾನು 2 ಲೆಮನನ್ನು ತೊಗೊಂಡಿದ್ದೀನಿ. 2 ಲೆಮನನ್ನು ಈ ಥರ ಕಟ್ ಮಾಡಿ ತೊಗೋಬೇಕು. ನೀವು ಇಲ್ಲಿ ಲಿಂಬೆ ರಸನ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು, ಕಡಿಮೆ ಅಂದರೆ ಕಡಿಮೆ ತೊಗೋಬೋದು. ನಿಮ್ಮ ಟೇಸ್ಟ್ ಹೆಂಗೆ ಬೇಕೋ ಆ ಥರ ತೊಗೋಬೋದು. ಬಟ್ ಆದಷ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಫ್ಲೇವರು ಸಖತ್ತಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಲಿಂಬೆ ರಸನ ಒಂದು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಅಕಸ್ಮಾತ್ ರಸ ತುಂಬ ಜಾಸ್ತಿ ಇದೆ ಅಂದರೆ 1.5 ಲಿಂಬೆ ಹಣ್ಣನ್ನು ನೀವು ಇಲ್ಲಿ ಹಿಂಡ್ಕೋಬೋದು. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮಗೇನೇ ಕ್ವರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಮತ್ತು ನಿಮಗೆ ವಿಶ್ಫುಲ್ ಅಡುಗೆ ಮನೆಯದು ಯಾವ ರೆಸಿಪಿ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಅಂತಲೂ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ, ಈ ಥರ ಎಲ್ಲ ಜಡಿ ಮಾಡಿ ಆಗಿದೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ. ನೋಡಿ, ಇದನ್ನು ರುಬ್ಕೊಂಡು ಬಂದಿರೋದು ನೊರೆ ಬಂದಿದೆ ನೋಡಿ.
ಸೂಪರ್. ಇವಾಗ ಇದ್ರೊಳಗಡೆ ನೋಡಿ, ಇಲ್ಲಿ ಸೇಂಧಾ ನಮಕ್ ಅಂತ ತೊಗೊಂಡಿದ್ದೀನಿ. ಇದು ಉಪವಾಸಕ್ಕೆಲ್ಲ ಯೂಸ್ ಮಾಡ್ತೀವಿ. ಸೊ ಇದನ್ನು ಒಂದು ಅರ್ಧ ಸ್ಪೂನಷ್ಟು ಇದ್ರೊಳಗಡೆ ಹಾಕೊಳ್ಳೋಣ. ಇವಾಗ ನೋಡಿ, ಇದನ್ನು ಪಕ್ಕಕ್ಕೆ ಇಡೋಣ. ಇಲ್ಲಿ ನಾನು ಕೋಲ್ಡ್ ನೀರನ್ನು ತೊಗೋತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಕೋಲ್ಡ್ ನೀರು ಇಲ್ಲ ಅಂದರೆ ಇಲ್ಲಿ ನೀವು ಐಸ್ ಕ್ಯೂಬನ್ನು ಡೈರೆಕ್ಟಾಗಿ ಈ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೋಬೋದು. ಬಟ್ ಇಲ್ಲಿ ನಾನು ತಂಪು ನೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫ್ರಿಜ್ಜಿಗೆ ನೀರನ್ನು 1-2 ಅವರ್ಸ್ ಮುಂಚೆನೇ ತುಂಬಿಟ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ನಾನು ತಂಪು ನೀರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಆಲ್ಮೋಸ್ಟ್ ಒಂದು ಅರ್ಧ ಗ್ಲಾಸಷ್ಟು ತಂಪು ನೀರನ್ನು ಹಾಕ್ಕೊಂಡಿದ್ದೀನಿ. ತಂಪು ನೀರು ಮತ್ತು ಐಸ್ ಕ್ಯೂಬ್ ಹಾಕೊಂಡ ನಂತರ ಮತ್ತೊಂದು ಸರ್ತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸರಲ್ಲಿ 1 ನಿಮಿಷ ಇದನ್ನು ರುಬ್ಕೋಬೇಕು. ನೋಡಿ, ಈ ಥರ ನೊರೆ ಬರಬೇಕು. ಸೂಪರ್. ಇವಾಗ ಈ ಬೌಲ್ ಮೇಲೆ ಒಂದು ಜಡಿನ ಇಡೋಣ. ನೋಡಿ, ಈ ಥರ ಜಡಿ ಇತ್ತಾಗ ಈ ಥರ ಗ್ಲಾಸಿಂದು ಬೌಲಲ್ಲಿ ಈ ಥರ ಬೀಳುತ್ತೆ. ಇದಕ್ಕೊಂದು ಟ್ರಿಕ್ಸ್ ಹೇಳ್ತೀನಿ. ಇಲ್ಲಿ ನೋಡಿ, ಯಾವುದೇ ಒಂದು ಸ್ಪೂನನ್ನು ತಗೊಳ್ಳಿ, ಈ ಥರ ಇದ್ರೊಳಗಡೆ ಹಾಕಿ ಬಿಟ್ಬಿಡಿ. ನೋಡಿ, ಇವಾಗ ಅಳಗಾಡೋದಿಲ್ಲ. ಇದೊಂದು ಇವತ್ತಿಂದು ಮೇನ್ ಟಿಪ್ಸು ನಾನು ಹೇಳಿರೋದು. ಇವಾಗ ಇದ್ರೊಳಗಡೆ ನಮ್ಮದು ಜ್ಯೂಸನ್ನು ಹಾಕೊಳ್ಳೋಣ. ಇವಾಗ ಮತ್ತೆ ಇದ್ರೊಳಗಡೆ ನಾನು ಒಂದು 3 ಗ್ಲಾಸಷ್ಟು ತಂಪು ನೀರನ್ನು ಹಾಕೋತಾ ಇದ್ದೀನಿ. ನೋಡಿ, ತಂಪು ನೀರು ಮತ್ತು ಐಸ್ ಕ್ಯೂಬ್ ಹಾಕೋದ್ರಿಂದ ಈ ಥರ ನೊರೆ ಬರಬೇಕು. ಸೂಪರಾಗಿ ಬಂದಿದೆ. ಇಲ್ಲಿ ನೋಡಿ, ಇದನ್ನು ಪರ್ಫೆಕ್ಟಾಗಿ ಬಂದಿದೆ. ನೀವು ಇವಾಗ ಇದಕ್ಕೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹುಳಿ ಅಥವಾ ಬೆಲ್ಲ ಇನ್ನೊಂದು ಸ್ವಲ್ಪ ನೀವು ಹಾಕೋಬೋದು. ಇದಕ್ಕೆ ಬೇಕಂದವರು ಶುಂಠಿ ಕೂಡ ಹಾಕೋತಾರೆ. ಬಟ್ ನಾನಿಲ್ಲಿ ಶುಂಠಿನ ಹಾಕ್ಕೊಂಡಿಲ್ಲ. ಸೊ ಸಮರದ್ದು ಶಕ್ತಿವರ್ಧಕ ಜ್ಯೂಸ್ ಅಂತ ಅನ್ಬೋದು. ಒಂದು ಸರ್ತಿ ಕುಡ್ದು ನೋಡಿ. ಎಲ್ಲ ನೀವು ಆಚೆದೇನು ತೊಗೊಳ್ತೀರಲ್ಲ, ಆಚೆದು ತೊಗೊಂಡು ಪ್ರಿಸರ್ವೇಟಿವ್ ಕುಡಿಯೋದಕ್ಕಿಂತ ಈ ಥರ ಫ್ರೆಶ್ಶಾಗಿ ಮಾಡಿ ಮಕ್ಕಳಿಗೂ ಕುಡಿ. ಯಾಕಂದರೆ ಇವಾಗ ಸಮರ್ ಅಂದರೆ ಮಕ್ಕಳು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ, ಪಾರ್ಕಲ್ಲಿ ಆಟ ಆಡೋಕ್ಕೆ ಹೋಗ್ತಾರೆ. ಸೊ ಆ ಥರ ಆಡಿ ಬಂದಾಗ ಅವ್ರಿಗೆ ತುಂಬ ಸುಸ್ತಾಗುತ್ತೆ. ಆ ಟೈಮಲ್ಲಿ ಅವರಿಗೆ ಇದೊಂದು ಬೂಸ್ಟಿಂಗ್ ಎನರ್ಜಿ ಅಂತಲೂ ಕೂಡ ಕೊಡ್ಬೋದು. ಸೊ ನೋಡಿ, ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ನೊರೆ ಥರ ಮಾಡಬೇಕು ಅಂದರೆ ಮತ್ತೊಂದು ಸರ್ತಿ ಐಸ್ ಕ್ಯೂಬನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕಿಂತಾರೆ ಇದಕ್ಕೆ ಇನ್ನೂ ನೊರೆ ಬರುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಉತ್ತರ ಕರ್ನಾಟಕ ಸೈಡಲ್ಲಿ ಏನಂತಾರಂದರೆ ಕಬ್ಬು ಇಲ್ಲದೆ ಕಬ್ಬಿನ ಹಾಲು ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಸೊ ಇದು ತುಂಬಾ ಒಳ್ಳೆಯದು. ನೋಡಿ, ಇದು ನಮ್ಮದು ಸಮ್ಮರ್ ಸ್ಪೆಷಲ್ ಡ್ರಿಂಕ್ ರೆಡಿಯಾಗಿದೆ. ಸಖತ್ತಾಗಿದೆ. ಇದನ್ನು ನೋಡಿಬಿಟ್ಟು ಇದನ್ನು ಹೆಂಗೆ ಕುಡಿಯೋದಪ್ಪ ಅಂತ ಕೆಲವೊಬ್ರಿಗೆ ಅನಿಸುತ್ತೆ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಚಿಲ್ಲಾಗಿದೆ, ಥಂಡ ಕೂಲಾಗಿದೆ, ಸಖತ್ತಾಗಿದೆ. ನಿಜವಾಗ್ಲೂ ಹೇಳ ನಿಮಗೆ ಇದು ಯಾವ ಥರ ಅನ್ನಿಸ್ತಾ ಇದೆ ಅಂತ. ಪುದೀನ, ಬೆಲ್ಲ, ಸೇಂಧಾ ನಮಕ್ಕು ಮತ್ತು ಲೆಮನ್ ಜ್ಯೂಸು ಎಲ್ಲ ಹಾಕೋದ್ರಿಂದ ಇದನ್ನು ನಮಗೆ ಒಂದು ಸ್ವೀಟ್ ಪಾನಿ ಬರುತ್ತೆ ಗೊತ್ತಾ, ಪಾನಿಪುರಿದು. ಎಲ್ಲರಿಗೆ ಬಾಯಲ್ಲಿ ನೀರು ಬಂದಿರ್ಬೋದು ನಾ ಈ ಥರ ಹೇಳಿದ್ದೀನಿ ಅಂತ. ಸೇಮ್ ಅದೇ ಥರನೇ ಆಲ್ಮೋಸ್ಟ್ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಈ ಫ್ಲೇವರ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಂತೂ 1 ಗ್ಲಾಸಲ್ಲ 2 ಗ್ಲಾಸ್ ಕುಡಿತಾರೆ, ಅಷ್ಟು ಚೆನ್ನಾಗಿದೆ. ಡೆಫಿನೇಟಾಗಿ ಈ ರೆಸಿಪಿನ ಮಾಡಿ. ಏನು ಮ್ಯಾಮ್ ಹಿಂಗೆ ಹೇಳ್ತಾ ಇದ್ದಾರೆ ಸಮ್ಮರ್ ಡ್ರಿಂಕಕ್ಕೆ ಅಂತ ನಿಮಗೆ ನಗುನೂ ಬರ್ಬೋದು. ಬಟ್ ನಾನು ಹೇಳ್ತಾ ಇರೋದು ನಿಜಾನೇ. ನೀವು ಮಾಡಿ ಆಮೇಲೆ ರಿಸಲ್ಟನ್ನು ನೀವು ನನ್ನ ಜೊತೆ ಶೇರ್ ಮಾಡಿ. ಬಟ್ ನನಗಂತೂ ಈ ಡ್ರಿಂಕ್ ತುಂಬಾ ಇಷ್ಟ ಆಗಿದೆ. ಕೂಲಾಗಿದೆ, ಥಂಡ ಆಗಿದೆ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ರುಚಿ, ಹೊಸ ಅಡುಗೆ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.